ಹಾಯ್ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾವು ಇವತ್ತು ಭಾರತದ ಸಂಸ್ಕೃತಿ, ಜನಾಂಗ ಮತ್ತು ಭಾಷೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಇಂಡಿಯನ್ ಕಲ್ಚರ್, ಪಾಪ್ಯುಲೇಷನ್ ಆ್ಯಂಡ್ ಲ್ಯಾಂಗ್ವೇಜ್. ಮೊದಲು ಸಂಸ್ಕೃತಿಯ ಬಗ್ಗೆ ನೋಡೋಣ. ಭಾರತದಲ್ಲಿ 7 ಸಾಂಸ್ಕೃತಿಕ ವಲಯಗಳಿವೆ. ಪಟಿಯಾಲ ಇದು ಪಂಜಾಬ್ನ, ಉದಯಪುರ ರಾಜಸ್ಥಾನ, ನಾಗ್ಪುರ ಮಹಾರಾಷ್ಟ್ರ, ಅಲಹಾಬಾದ್ ಉತ್ತರ ಪ್ರದೇಶ, ದಿಸ್ಪುರ್ ಅಸ್ಸಾಂ, ಕೋಲ್ಕತ್ತಾ ಪಶ್ಚಿಮ ಬಂಗಾಳ, ತಂಜಾವೂರು ತಮಿಳುನಾಡು ಎಂಬ 7 ಸಾಂಸ್ಕೃತಿಕ ವಲಯಗಳಿವೆ. ಈಗ ಭಾರತದಲ್ಲಿಯ ಶಾಸ್ತ್ರೀಯ ಸ್ಥಾನಮಾನ ಪಡೆದ ನೃತ್ಯಗಳನ್ನು ನೋಡೋಣ. ಭರತನಾಟ್ಯಂ ತಮಿಳುನಾಡು, ಕಥಕ್ ಉತ್ತರ ಪ್ರದೇಶ, ಕಥಕ್ಕಳಿ ಕೇರಳ, ಸತ್ರಿಯ ಅಸ್ಸಾಂ, ಕೂಚಿಪುಡಿ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ, ಒಡಿಸ್ಸಿ ಒಡಿಸ್ಸಾ, ಮಣಿಪುರಿ ಮಣಿಪುರ, ಮೋಹಿನಿಯಾಟ್ಟಂ ಕೇರಳ. ಈಗ ರಾಜ್ಯಗಳು ಅಂದರೆ ಆಯಾ ರಾಜ್ಯಗಳ ನೃತ್ಯಗಳು ಮತ್ತು ನಾಟಕಗಳನ್ನು ನೋಡೋಣ. ಮೊದಲನೆಯದಾಗಿ ತಮಿಳುನಾಡು ರಾಜ್ಯದಲ್ಲಿ ಭರತನಾಟ್ಯ, ಕುಮ್ಮಿ, ಕಬಡ್ಡಿ ಎಂಬುದು, ಆಂಧ್ರ ಪ್ರದೇಶದಲ್ಲಿ ಕೂಚಿಪುಡಿ ಮತ್ತು ಕೊಟ್ಟಂ, ಕೇರಳದಲ್ಲಿ ಕಥಕ್ಕಳಿ, ಮೋಹಿನಿಯಾಟ್ಟಂ, ತೆಯ್ಯಂ, ಕೂಡಿಯಟ್ಟಂ, ಚುವಿಟ್ಟಿ ನಾಟಕಂ ಎಂಬುದು ಮತ್ತು ಮಹಾರಾಷ್ಟ್ರದಲ್ಲಿ ಲವನಿ, ಗಫಾ, ತಮಾಷಾ ಮತ್ತು ದಶಾವತಾರ, ಕರ್ನಾಟಕದಲ್ಲಿ ಯಕ್ಷಗಾನ, ಹುತ್ತರಿ, ಬೋಲಕ್ಕಾಟ, ಗುಜರಾತಿನಲ್ಲಿ ಭವಾಯಿ, ಗರ್ಬಾ, ದಾಂಡಿಯಾ ಮತ್ತು ರಾಸ, ಮಧ್ಯಪ್ರದೇಶದಲ್ಲಿ ಮಾಚ, ಲೋಟ, ಪಾಂಡ್ವಾನಿ ಎಂಬುದು, ಒಡಿಸ್ಸಾದಲ್ಲಿ ಒಡಿಸ್ಸಿ ಮತ್ತು ಬಕವತ ಎಂಬುದು, ಪಶ್ಚಿಮ ಬಂಗಾಳದಲ್ಲಿ ಜಾತ್ರಾ, ಚೌಲ ಮತ್ತು ಚೌ ಎಂಬುದು, ಬಿಹಾರದಲ್ಲಿ ಮಧುಬಾನಿ ಎಂಬುದು, ಉತ್ತರ ಪ್ರದೇಶದಲ್ಲಿ ರಾಸಲೀಲಾ, ರಾಮಲೀಲಾ, ಚಪ್ಪೇಲಿ, ನೋಟಂಕಿ ಎಂಬುದು, ಅಸ್ಸಾಂನಲ್ಲಿ ಸತ್ರಿಯ, ಬುಗುರುಂಬ, ಬಿರಲಾ, ರಾಜಸ್ಥಾನದಲ್ಲಿ ಖಯಾಲ, ಗಂಗೋರ ಎಂಬುದು, ಪಂಜಾಬ್ನಲ್ಲಿ ನಕೌಲ, ಭಾಂಗ್ರಾ, ಗಿಡ್ಡ ಎಂಬುದು, ಹಿಮಾಚಲ ಪ್ರದೇಶದಲ್ಲಿ ಥಾಲಿ, ಜಮ್ಮು ಕಾಶ್ಮೀರದಲ್ಲಿ ಚಾಕ್ರಿ ಮತ್ತು ಡಮರಿ ಎಂಬುದು. ಈಗ ಪ್ರಮುಖ ಹಿಂದೂಸ್ತಾನಿ ಸಂಗೀತಗಾರರನ್ನು ತಿಳಿದುಕೊಳ್ಳೋಣ. ಭೀಮಸೇನ್ ಜೋಶಿ, ಗಂಗೂಬಾಯಿ ಹಾನ್ಗಲ್, ಪುಟ್ಟರಾಜ್ ಗವಾಯಿ, ಮಲ್ಲಿಕಾರ್ಜುನ್ ಮನ್ಸೂರ್ ಮತ್ತು ಪಂಚಾಕ್ಷರಿ ಗವಾಯಿಗಳು. ಹಾಗೆ ಕರ್ನಾಟಕದ ಸಂಗೀತಗಾರರು ಅಂದರೆ ಎಂ. ಎಸ್. ಸುಬ್ಬಲಕ್ಷ್ಮಿ, ಬಾಲಮುರಳಿ ಕೃಷ್ಣ ಮತ್ತು ಆರ್. ಕೆ. ಶ್ರೀಕಂಠನವರು. ಖ್ಯಾತ ಚಿತ್ರ ಕಲಾವಿದರು ಅಂದರೆ ಎಂ. ಎಫ್. ಹುಸೇನ್, ರವಿವರ್ಮ, ವಿಷ್ಣುದಾಸ ಮತ್ತು ಎ. ಕೆ. ಹಾಲ್ದಾರ್, ಅಮಿತ್ರಾ ಶೆರ್ಗಿಲ್ ಅವರು. ಹಾಗೆ ವ್ಯಂಗ್ಯಚಿತ್ರಕಾರರು ಅಂದರೆ ಆರ್. ಕೆ. ಲಕ್ಷ್ಮಣ್, ಬಾಳೆ ಠಾಕ್ರೆ ಮತ್ತು ಶಂಕರ್ ಪಿಳ್ಳೆಯವರು. ಈಗ ಕರ್ನಾಟಕದ ನೃತ್ಯಗಳನ್ನು ನಾವು ನೋಡೋಣ. ಅಂದರೆ ಆಯಾ ಜಿಲ್ಲೆಗಳ ನೃತ್ಯಗಳು. ಬೀದರ್ನಲ್ಲಿ ಭೂತೇರಿ ಹಾಡು ಕುಣಿತ ಎಂಬುದು, ಕರಾವಳಿ ಜಿಲ್ಲೆಯಲ್ಲಿ ಯಕ್ಷಗಾನ, ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಭೂತಾರಾಧನೆ ಮತ್ತು ಕಂಬಳ, ಕೊಡಗು ಜಿಲ್ಲೆಯಲ್ಲಿ ಹುತ್ತೇರಿ ಕುಣಿತ ಎಂಬುದು, ಹಾಗೆ ಕೊಪ್ಪಳದಲ್ಲಿ ಕರಡಿಮಜಲು, ಬಳ್ಳಾರಿಯಲ್ಲಿ ದೊಡ್ಡಾಟ, ಬುರ್ರಕಥ ಮತ್ತು ತೊಗಲುಗೊಂಬೆಯ ಆಟ. ಮುಂದಿನದು ಯಾವ ರಾಜ್ಯಕ್ಕೆ ಯಾವ ಉತ್ಸವ ಹೆಸರುವಾಸಿಯಾಗಿದೆ ಎಂಬುದನ್ನು ಈಗ ತಿಳಿದುಕೊಳ್ಳೋಣ. ನೀವು ಇಲ್ಲಿ ನೋಡುತ್ತಿರುವ ಹಾಗೆ ನಾನು ಒಂದು ಕಡೆ ರಾಜ್ಯ ಮತ್ತು ಇನ್ನೊಂದು ಕಡೆ ಆ ರಾಜ್ಯಕ್ಕೆ ಸಂಬಂಧಿಸಿದ ಪಟ್ಟ ಉತ್ಸವದ ಬಗ್ಗೆ ತಿಳಿಸಿಕೊಟ್ಟಿದ್ದೇನೆ. ಮೊದಲನೆಯದಾಗಿ ಆಂಧ್ರ ಪ್ರದೇಶ ಯುಗಾದಿ ಮತ್ತು ಫ್ಲೆಮಿಂಗೋ ಉತ್ಸವ, ಅರುಣಾಚಲ ಪ್ರದೇಶದಲ್ಲಿ ಲೋಸಾರ ಅಥವಾ ಲೋಸಾರ ಎಂಬುದು, ಅಸ್ಸಾಂನಲ್ಲಿ ಬಿಹು ಇದು 7 ದಿನಗಳ ಕಾಲ ನಡೆಯುತ್ತದೆ. ಬಿಹಾರ ಛತ್ ಪೂಜಾ, ಛತ್ತೀಸ್ಗಢ ಮಾಘಿ ಪೂರ್ಣಿಮಾ, ಗೋವಾ ಶಿಗ್ಮಾ, ಗುಜರಾತ್ನಲ್ಲಿ ನವರಾತ್ರಿ, ಹಾಗೆ ಹರಿಯಾಣದಲ್ಲಿ ಗುಗ್ಗಾ ನವಮಿ, ಹಿಮಾಚಲ ಪ್ರದೇಶ ರಾಕ್ರಿ, ಜಮ್ಮು ಕಾಶ್ಮೀರ ಬಾಹುಮೇಳ, ಜಾರ್ಖಂಡ್ನಲ್ಲಿ ಕರಮ್, ಹಾಗೆ ಕರ್ನಾಟಕದಲ್ಲಿ ನಮ್ಮ ಮೈಸೂರು ದಸರಾ ಮತ್ತು ಕೇರಳದಲ್ಲಿ ಓಣಂ, ಮಧ್ಯಪ್ರದೇಶದಲ್ಲಿ ಲೋಕರಂಗ, ಮಹಾರಾಷ್ಟ್ರದಲ್ಲಿ ಗಣೇಶ ಚತುರ್ಥಿ ಮತ್ತು ಕಲಾಗೋಡ ಕಲಾ ಉತ್ಸವ, ಮಣಿಪುರದಲ್ಲಿ ಯಾವಶಾಂಗ ಮತ್ತು ಸಂಗಾಯ ಎಂಬುದು, ಮಿಜೋರಾಂನಲ್ಲಿ ಚಪ್ಚಾರಕೂಟ್, ನಾಗಾಲ್ಯಾಂಡ್ನಲ್ಲಿ
ಸೆಕ್ರಿನ್ಯ ಮತ್ತು ಹಾರ್ನ್ಬಿಲ್, ಒಡಿಸ್ಸಾದಲ್ಲಿ ಡೋಲಾ ಮತ್ತು ನಬಕಲೆಬಾರ, ಪಂಜಾಬಿನಲ್ಲಿ ಬಂದಿಛೋಡ ದಿವಸ, ರಾಜಸ್ಥಾನದಲ್ಲಿ ಗಂಗೌರ, ಸಿಕ್ಕಿಂನಲ್ಲಿ ಲೋಸರ್, ಹಾಗೆ ತಮಿಳುನಾಡಿನಲ್ಲಿ ಪೊಂಗಲ್ ಮತ್ತು ಥೈಪೂಸ್, ತೆಲಂಗಾಣದಲ್ಲಿ ಬತುಕಮ್ಮ, ತ್ರಿಪುರಾದಲ್ಲಿ ಖರ್ಚಿ, ಉತ್ತರ ಪ್ರದೇಶದಲ್ಲಿ ರಾಮನವಮಿ, ಉತ್ತರಾಖಂಡದಲ್ಲಿ ಕುಂಭಮೇಳ, ಹಾಗೆ ಪಶ್ಚಿಮ ಬಂಗಾಳದಲ್ಲಿ ದುರ್ಗಾಪೂಜೆ ಮತ್ತು ಗಂಗಾಸಾಗರ ಮಾಲಾ. ಮುಂದಿನದು ಜನಾಂಗದ ಬಗ್ಗೆ ತಿಳಿದುಕೊಳ್ಳೋಣ. ಭಾರತವನ್ನು ಮಾನವ ಜನಾಂಗಗಳ ಸಂಗ್ರಹಾಲಯ ಎಂದು ಕರೆಯುತ್ತಿದ್ದರು. ಹಲವಾರು ಜನಾಂಗೀಯ ಹಿನ್ನೆಲೆಯುಳ್ಳ ಜನರನ್ನು ನಾವು ಭಾರತ ದೇಶದಲ್ಲಿ ಕಾಣಬಹುದು. ಭಾರತದ ಜನಸಮುದಾಯಕ್ಕೆ ಸಂಬಂಧಿಸಿದಂತೆ 6 ಪ್ರಮುಖ ಜನಾಂಗೀಯ ಸಮೂಹಗಳನ್ನು ವರ್ಗೀಕರಿಸಲಾಗಿದೆ. ಅವು ಎಂದರೆ ನೆಗ್ರಿಟೋಸ್, ಪ್ರೋಟೋ-ಆಸ್ಟ್ರಲಾಯ್ಡ್ಸ್, ಮಂಗೋಲಾಯ್ಡ್ಸ್, ಮೆಡಿಟರೇನಿಯನ್ಸ್, ಬ್ರಾಕಿಸೆಫಾಲಿಕ್ಸ್ ಮತ್ತು ನಾರ್ಡಿಕರ್ ಎಂಬುದು. ಮೊದಲಿಗೆ ನೆಗ್ರಿಟೋಗಳ ಬಗ್ಗೆ ತಿಳಿದುಕೊಳ್ಳೋಣ. ಇವರು ಭಾರತಕ್ಕೆ ಬಂದ ಜನಾಂಗೀಯ ಗುಂಪುಗಳಲ್ಲಿ ಮೊದಲಿಗರಾಗಿದ್ದಾರೆ. ಇವರು ಕೇರಳ ಮತ್ತು ಅಂಡಮಾನ್ ದ್ವೀಪಗಳ ಗುಡ್ಡಗಾಡು ಪ್ರದೇಶಗಳಲ್ಲಿ ನೆಲೆಸಿದ್ದಾರೆ. ಕೇರಳ ಮತ್ತು ಅಂಡಮಾನ್ ದ್ವೀಪಗಳ ಗುಡ್ಡಗಾಡು ಪ್ರದೇಶಗಳಲ್ಲಿ ನೆಲೆಸಿದ ಇವರು ಕೇರಳದ ಖಾದರ್, ಇರುಳ ಮತ್ತು ಪುಲಿಯನ್ ಬುಡಕಟ್ಟು ಜನಾಂಗಗಳು ಹೆಚ್ಚಿನ ಮಟ್ಟಿಗೆ ನೆಗ್ರಿಟೋಗಳನ್ನು ಹೋಲುತ್ತಾರೆ. ಈ ನೆಗ್ರಿಟೋಗಳು ಕಪ್ಪು ಚರ್ಮ, ಉಣ್ಣೆಯ ಕೂದಲು, ಅಗಲ ಮತ್ತು ಚಪ್ಪಟೆಯಾದ ಮೂಗು ಮತ್ತು ಸ್ವಲ್ಪ ಚಾಚಿಕೊಂಡಿರುವ ದವಡೆಗಳನ್ನು ಹೊಂದಿರುತ್ತಾರೆ. ಎರಡನೆಯದಾಗಿ ಪ್ರೋಟೋ-ಆಸ್ಟ್ರಲಾಯ್ಡ್ಗಳು. ಇವರು ಆಸ್ಟ್ರೇಲಿಯಾದ ಮೂಲ ನಿವಾಸಿಗಳಾಗಿದ್ದಾರೆ. ರಾಜಮಹಲ ಬೆಟ್ಟಗಳಿಂದ ಅರಾವಳಿಯವರೆಗೆ ಮಧ್ಯ ಭಾರತದಲ್ಲಿ ನೆಲೆಸಿದ್ದಾರೆ. ಸಂತಾಲ, ಬೀಲ, ಗೊಂಡ, ಮುಂಡ, ಓರಾನ ಇತ್ಯಾದಿ ಬುಡಕಟ್ಟುಗಳು ಈ ಗುಂಪಿಗೆ ಸೇರಿದವರಾಗಿದ್ದಾರೆ. ಇವರು ಮೆಡಿಟರೇನಿಯನ್ ಜನಾಂಗದ ಸಹಯೋಗದೊಂದಿಗೆ ಸಿಂಧೂ ಕಣಿವೆ ನಾಗರಿಕತೆಯನ್ನು ಅಭಿವೃದ್ಧಿಪಡಿಸಿದ ಜನರು ಎಂದು ಪರಿಗಣಿಸಲಾಗಿದೆ. ಮುಂದಿನದು ಮಂಗೋಲಾಯ್ಡ್ಗಳು. ಈ ಜನಾಂಗದ ಮೂಲ ಬಂದು ಮಂಗೋಲಿಯಾ. ಈ ಮಂಗೋಲಾಯ್ಡ್ಗಳು ಉತ್ತರ ಮತ್ತು ಪೂರ್ವ ಪರ್ವತ ಶ್ರೇಣಿಗಳ ಮೂಲಕ ಭಾರತಕ್ಕೆ ಬಂದವರಾಗಿದ್ದಾರೆ. ಈ ಜನರು ಹಿಮಾಲಯದ ಹತ್ತಿರದ ಪ್ರದೇಶಗಳಲ್ಲಿ ಅಂದರೆ ಉದಾಹರಣೆಗೆ ಲಡಾಖ, ಸಿಕ್ಕಿಂ, ಅರುಣಾಚಲ ಪ್ರದೇಶ, ಈಶಾನ್ಯ ಭಾರತದ ಇತರ ಪ್ರದೇಶಗಳಲ್ಲಿ ಇವರು ಕೇಂದ್ರೀಕೃತರಾಗಿದ್ದಾರೆ. ಈ ಮಂಗೋಲಾಯ್ಡ್ಗಳನ್ನು ನಾವು 2 ಶಾಖೆಗಳಾಗಿ ವಿಂಗಡಿಸಬಹುದು: ಪ್ಯಾಲಿಯೋ ಮಂಗೋಲಾಯ್ಡ್ಗಳು ಮತ್ತು ಟಿಬೆಟೋ ಮಂಗೋಲಾಯ್ಡ್ಗಳು. ಪ್ಯಾಲಿಯೋ ಮಂಗೋಲಾಯ್ಡ್ಗಳು ಇವರು ಭಾರತಕ್ಕೆ ಬಂದ ಮಂಗೋಲಾಯ್ಡ್ಗಳಲ್ಲಿ ಮೊದಲಿಗರಾಗಿದ್ದಾರೆ. ಈ ಜನರು ಮುಖ್ಯವಾಗಿ ಹಿಮಾಲಯದ ಗಡಿ ಪ್ರದೇಶಗಳಲ್ಲಿ ನೆಲೆಸಿದ್ದಾರೆ. ಅವರು ಹೆಚ್ಚಾಗಿ ಅಸ್ಸಾಂ ಮತ್ತು ಅದರ ಪಕ್ಕದ ರಾಜ್ಯಗಳಲ್ಲಿ ಕಂಡುಬರುತ್ತಾರೆ. ಎರಡನೆಯದಾಗಿ ಟಿಬೆಟೋ ಮಂಗೋಲಾಯ್ಡ್ಗಳು. ಈ ಜನರು ಟಿಬೆಟಿನಿಂದ ಬಂದವರು ಮತ್ತು ಮುಖ್ಯವಾಗಿ ಭೂತಾನ್, ಸಿಕ್ಕಿಂ, ವಾಯುವ್ಯ ಹಿಮಾಲಯದ ಪ್ರದೇಶಗಳು ಮತ್ತು ಹಿಮಾಲಯದ ಆಚೆಗೆ ಇವರು ನೆಲೆಸಿಕೊಂಡಿದ್ದಾರೆ. ನಾಲ್ಕನೆಯದಾಗಿ ಮೆಡಿಟರೇನಿಯನ್ನರು. ಇವರು ನೈಋತ್ಯ ಏಷ್ಯಾದಿಂದ ಭಾರತಕ್ಕೆ ಬಂದವರಾಗಿದ್ದಾರೆ. ಇವರನ್ನು ಕೂಡ ನಾವು 3 ಗುಂಪುಗಳಾಗಿ ವಿಂಗಡಿಸಿದ್ದೇವೆ: ಪ್ಯಾಲಿಯೋ ಮೆಡಿಟರೇನಿಯನ್ನರು, ಮೆಡಿಟರೇನಿಯನ್ನರು, ಓರಿಯೆಂಟಲ್ ಮೆಡಿಟರೇನಿಯನ್ನರು. ಈಗ ಮೊದಲಿಗೆ ಪ್ಯಾಲಿಯೋ ಮೆಡಿಟರೇನಿಯನ್ನರ ಬಗ್ಗೆ ತಿಳಿದುಕೊಳ್ಳೋಣ. ಭಾರತಕ್ಕೆ ಬಂದ ಮೆಡಿಟರೇನಿಯನ್ನರ ಜನಾಂಗದವರಲ್ಲಿ ಇವರು ಮೊದಲಿಗರಾಗಿದ್ದಾರೆ. ಪ್ರಸ್ತುತ ಪ್ಯಾಲಿಯೋ ಮೆಡಿಟರೇನಿಯನ್ನರು ಮತ್ತು ಅವರ ಇತರ ಉಪಗುಂಪುಗಳು ದಕ್ಷಿಣ ಭಾರತದ ಜನಸಂಖ್ಯೆಯ ಬಹುಪಾಲು ಭಾಗವನ್ನು ಮತ್ತು ಉತ್ತರ ಭಾರತದ ಜನಸಂಖ್ಯೆಯ ಹೆಚ್ಚಿನ ಭಾಗವನ್ನು ಒಳಗೊಂಡಿವೆ. ಮುಂದೆ ಮೆಡಿಟರೇನಿಯನ್ನರು ಅಂದರೆ ಇವರು ಪ್ರೋಟೋ-ಆಸ್ಟ್ರಲಾಯ್ಡ್ಗಳ ಜೊತೆಗೆ ಸಿಂಧೂ ನದಿಯ ನಾಗರಿಕತೆಯನ್ನು ಸ್ಥಾಪಿಸಿದವರಾಗಿದ್ದಾರೆ. ಇಂದು ಉತ್ತರ ಭಾರತದ ಹೆಚ್ಚಿನ ಕೆಳಜಾತಿ ಜನಸಂಖ್ಯೆಯು ಈ ಜನಾಂಗಕ್ಕೆ ಸೇರಿದವರಾಗಿದ್ದಾರೆ. ಮೂರನೆಯದಾಗಿ ಓರಿಯೆಂಟಲ್ ಮೆಡಿಟರೇನಿಯನ್ನರು. ಇವರು ಪಾಕಿಸ್ತಾನ ಮತ್ತು ಪಂಜಾಬ್ನ ವಾಯುವ್ಯ ಗಡಿ ಪ್ರದೇಶಗಳಲ್ಲಿ ವಾಸಿಸುತ್ತಾರೆ. ಈಗಲೂ ಸಹ ಇವರು ಸಿಂಧೂ ಅಂದರೆ ಪಾಕಿಸ್ತಾನ ದೇಶದಲ್ಲಿ
ರಾಜಸ್ಥಾನ ಮತ್ತು ಪಶ್ಚಿಮ ಉತ್ತರ ದೇಶದಲ್ಲೂ ಸಾಕಷ್ಟು ಸಂಖ್ಯೆಯಲ್ಲಿ ಇವರು ಕಂಡುಬರುತ್ತಾರೆ. 5ನೇಯದಾಗಿ ಬಾಕ್ರಿ ಸೆಫಾಲಿಕ್ಸ್. ಅಗಲವಾದ ತಲೆಯನ್ನು ಹೊಂದಿರುವ ಪಾಶ್ಚಿಮಾತ್ಯ ಜನಾಂಗ. ಇವರು ಸಹ 3 ಗುಂಪುಗಳನ್ನಾಗಿ ಮಾಡಲಾಗಿದೆ: ಅಲ್ಪಿನಾಯ್ಡ್ಗಳು, ದಿನಾರಿಕ್ಸ್ ಮತ್ತು ಆರ್ಮೆನಾಯ್ಡ್ಗಳು ಎಂದು. 6ನೇಯದಾಗಿ ನಾರ್ಡಿಕರರು. ನಾರ್ಡಿಕರು ಸಂಸ್ಕೃತ ಮಾತನಾಡುವ ಆರ್ಯನರು ಎಂದು ಇವರನ್ನು ಕರೆಯುತ್ತಿದ್ದರು. ಈ ಜನರು ಗೋಧಿ, ಕುದುರೆ, ಕಬ್ಬಿಣದ ಆಯುಧ ಮತ್ತು ಸಲಕರಣೆಯನ್ನು ಪರಿಚಯಿಸಿದವರು. ಹಾಗೆ ಭಾರತೀಯ ಸಂಸ್ಕೃತಿ ಮತ್ತು ನಾಗರಿಕತೆಗಳನ್ನು ರೂಪುಗೊಳಿಸುವುದರಲ್ಲಿ ಇವರ ಪಾತ್ರ ಪ್ರಮುಖವಾಗಿದೆ ಎಂದು ಹೇಳಲಾಗಿದೆ. ನಮ್ಮ ಭಾರತದಲ್ಲಿ ಪ್ರಮುಖ ಬುಡಕಟ್ಟು ಜನಾಂಗಗಳು ಅಂದರೆ ಬಿಲ್ಲರು, ಗೊಂಡರು, ಸಂತಾಲರು ಮತ್ತು ನಾಗರು. ಈಗ ರಾಜ್ಯವಾರು ಬುಡಕಟ್ಟು ಜನಾಂಗ ಮತ್ತು ಆದಿವಾಸಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿ ಸೋಲಿಗ ಎಂಬುದು ಕರ್ನಾಟಕದಲ್ಲಿ ನೆಲೆಸಿರುವ ಬುಡಕಟ್ಟು ಜನಾಂಗವಾಗಿದೆ. ಹೀಗೆ ಗಾರೋ ಎಂಬುದು ಮೇಘಾಲಯ, ಗಡ್ಡಿ ಹಿಮಾಚಲ ಪ್ರದೇಶ, ಚೆಂಚು ಒರಿಸ್ಸಾ ಮತ್ತು ಆಂಧ್ರ ಪ್ರದೇಶದ ಬುಡಕಟ್ಟು ಜನಾಂಗ. ಲೆಪ್ಚಾ ಸಿಕ್ಕಿಂ, ಲುಶಾಯಿಶ್ ಎಂಬುದು ತ್ರಿಪುರಾ, ಹಾಗೆ ಕುಕಿ ಮಣಿಪುರ, ಖಾಸಿ ಅಸ್ಸಾಂ ಮತ್ತು ಮೇಘಾಲಯ, ಗೊಂಡ ಮಧ್ಯಪ್ರದೇಶ, ಬಿಹಾರ, ಜಾರ್ಖಂಡ್, ಛತ್ತೀಸ್ಗಢ ರಾಜ್ಯಗಳಲ್ಲಿ, ಮೊನ್ಪಾ ಎಂಬುದು ಅರುಣಾಚಲ ಪ್ರದೇಶ, ಮಿಕಿರಿ ಅಸ್ಸಾಂ, ಮುರಿಯಾ ಮಧ್ಯಪ್ರದೇಶ, ಕೋಲಂ ಆಂಧ್ರ ಪ್ರದೇಶ ಮತ್ತು ಜರವ ಅಂಡಮಾನ್ ನಿಕೋಬಾರ್, ಸಂತಾಲ ಪಶ್ಚಿಮ ಬಂಗಾಳ, ಮಧ್ಯಪ್ರದೇಶ, ಛತ್ತೀಸ್ಗಢ ಮತ್ತು ಜಾರ್ಖಂಡ್ ರಾಜ್ಯಗಳಲ್ಲಿ, ಉರಾಳಿ ಎಂಬುದು ಕೇರಳ, ಬಾರ್ಲಿ ಮಹಾರಾಷ್ಟ್ರ, ಸೊಂಪೇನ ಎಂಬುವ ಜನಾಂಗ ಅಂಡಮಾನ್ ನಿಕೋಬಾರ್, ಕೋಲ ಎಂಬುವರು ಮಧ್ಯಪ್ರದೇಶ, ಹಾಗೆ ಮೈನಾ ರಾಜಸ್ಥಾನ, ಕೋಟ ತಮಿಳುನಾಡು, ನಾಗ ನಾಗಾಲ್ಯಾಂಡ್ ಮತ್ತು ಅಸ್ಸಾಂ, ಕುರುಕ ಬಿಹಾರ ಮತ್ತು ಒರಿಸ್ಸಾ, ಅಪಟಾಮಿ ಅರುಣಾಚಲ ಪ್ರದೇಶ, ಬಡಗ ತಮಿಳುನಾಡು, ಬೈಗಾ ರಾಜಸ್ಥಾನ ಮತ್ತು ಗುಜರಾತ್ ಮಧ್ಯಪ್ರದೇಶಗಳಲ್ಲಿ ನೆಲೆಸಿರುವ ಬುಡಕಟ್ಟು ಮತ್ತು ಆದಿವಾಸಿ ಜನಾಂಗಗಳಾಗಿದ್ದಾರೆ. ಈಗ ಭಾಷೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಭಾರತವು ಅನೇಕ ಭಾಷೆಗಳು ಮತ್ತು ಉಪಭಾಷೆಗಳಿಗೆ ನೆಲೆಯಾಗಿರುವುದರಿಂದ ಇದನ್ನು ಭಾಷಾ ವಸ್ತು ಸಂಗ್ರಹಾಲಯ ಎಂದು ಕರೆಯಲಾಗುತ್ತದೆ. ಭಾರತೀಯ ಭಾಷೆಗಳು ವಿವಿಧ ಮೂಲಗಳಿಂದ ಹುಟ್ಟಿಕೊಂಡಿವೆ ಮತ್ತು ಭಾರತದ ವಿವಿಧ ಜನಾಂಗೀಯ ಗುಂಪುಗಳೊಂದಿಗೆ ಬಲವಾಗಿ ಸಂಬಂಧವನ್ನು ಕೂಡ ಹೊಂದಿದೆ. ಈ ಭಾಷೆಗಳನ್ನು ನಾವು 5 ಪ್ರಕಾರಗಳಾಗಿ ವಿಂಗಡಿಸಿದ್ದೇವೆ. ಇಲ್ಲಿ ಇಂಡೋ-ಆರ್ಯನ್, ಸಿನೋ-ಟಿಬೆಟಿಯನ್, ದ್ರಾವಿಡ, ಆಸ್ಟ್ರಿಯನ್ ಮತ್ತು ಇತರರು ಎಂದು. ಈಗ ಇಂಡೋ-ಆರ್ಯನ್ ಭಾಷೆಯ ಬಗ್ಗೆ ತಿಳಿದುಕೊಳ್ಳೋಣ. ಇದರಲ್ಲಿ ಹಿಂದಿ, ಮರಾಠಿ, ಬಂಗಾಳಿ, ಗುಜರಾತಿ, ಪಂಜಾಬಿ, ರಾಜಸ್ಥಾನಿ, ಅಸ್ಸಾಮಿ, ಸಿಂಧಿ, ಒರಿಯಾ, ಬಿಹಾರಿ, ಕಾಶ್ಮೀರಿ, ಪಹಾರಿ, ಉರ್ದು ಮತ್ತು ಸಂಸ್ಕೃತ ಭಾರತೀಯ ಭಾಷೆಗಳು ಕೂಡ ಇದರಲ್ಲಿ ಸೇರಿಕೊಂಡಿವೆ. ಈಗ ಸಿನೋ-ಟಿಬೆಟಿಯನರು ಬಿಹಾರ, ಬಂಗಾಳ ಮತ್ತು ಅಸ್ಸಾಂ ಸೇರಿದಂತೆ ಹಿಮಾಲಯ ಪ್ರದೇಶಗಳಲ್ಲಿ ಹಾಗೂ ದೇಶದ ಈಶಾನ್ಯ ಗಡಿಗಳಲ್ಲಿ ಸಿನೋ-ಟಿಬೆಟಿಯನ್ ಕಂಡುಬರುತ್ತದೆ. ದ್ರಾವಿಡ ಭಾಷೆ ಇದು ಪ್ರಾಥಮಿಕವಾಗಿ ದಕ್ಷಿಣ ಭಾರತೀಯ ಭಾಷೆಗಳನ್ನು ಒಳಗೊಂಡಿದೆ. ಇದರಲ್ಲಿ ದ್ರಾವಿಡ ಗುಂಪಿನ ಪ್ರಾಥಮಿಕ ಭಾಷೆಗಳಾದ ತೆಲುಗು, ತಮಿಳು, ಕನ್ನಡ ಮತ್ತು ಮಲಯಾಳಂಗಳು ಸೇರಿಕೊಂಡಿವೆ. ಮುಂದಿನದು ಆಸ್ಟ್ರಿಯನ್. ಆಸ್ಟ್ರೋ-ಏಷ್ಯಾಟಿಕ್ ಉಪಕುಟುಂಬವು ಮಧ್ಯ, ಪೂರ್ವ ಮತ್ತು ಈಶಾನ್ಯ ಭಾರತದಲ್ಲಿ ಮಾತನಾಡುವ ಮುಂಡಾ ಭಾಷೆಗಳನ್ನು ಹಾಗೂ ಖಾಸಿ ಮತ್ತು ನಿಕೋಬಾರೀಸ್ನಂತಹ ಸೋಮ-ಖಮೇರ ಭಾಷೆಗಳನ್ನು ಕೂಡ ಇದು ಒಳಗೊಂಡಿದೆ. ಇತರ ಭಾಷೆಗಳು ಅಂದರೆ ಗೊಂಡಿ, ಕುರುಕ, ಕೊಂಡ, ಪರ್ಜಿ ಮತ್ತು ಮಾಲಾ-ಪಹರಿಯಾ ಮುಂತಾದ ಆದಿವಾಸಿ ಭಾಷೆಗಳನ್ನು ಈ ವರ್ಗದಲ್ಲಿ ಸೇರಿಸಲಾಗಿದೆ. ಭಾರತದಲ್ಲಿ ಅತಿ ಹೆಚ್ಚು ಮಾತನಾಡುವ ಭಾಷೆಗಳು ಎಂದರೆ ಹಿಂದಿ, ಇಂಗ್ಲಿಷ್, ಬಂಗಾಳಿ, ತೆಲುಗು, ಮರಾಠಿ, ತಮಿಳು, ಉರ್ದು ಮತ್ತು ಕನ್ನಡ ಭಾಷೆಗಳು. ಹಾಗೆ
ಭಾರತದ ಶಾಸ್ತ್ರೀಯ ಭಾಷೆಗಳು ಎಂದರೆ ತಮಿಳು, ಸಂಸ್ಕೃತ್, ತೆಲುಗು, ಕನ್ನಡ, ಮಲಯಾಳಂ ಮತ್ತು ಒರಿಯಾ ಭಾಷೆಗಳು. ಈಗ ರಾಜ್ಯವಾರು ಅಧಿಕೃತ ಭಾಷೆಗಳನ್ನು ತಿಳಿದುಕೊಳ್ಳೋಣ. ಆಂಧ್ರ ಪ್ರದೇಶದಲ್ಲಿ ತೆಲುಗು, ಅರುಣಾಚಲ ಪ್ರದೇಶದಲ್ಲಿ ಇಂಗ್ಲಿಷ್, ಅಸ್ಸಾಮಿನಲ್ಲಿ ಅಸ್ಸಾಮೀಸ್, ಬಿಹಾರದಲ್ಲಿ ಹಿಂದಿ, ಛತ್ತೀಸ್ಗಢದಲ್ಲಿ ಕೂಡ ಹಿಂದಿ ಭಾಷೆ, ಗೋವಾದಲ್ಲಿ ಕೊಂಕಣಿ ಮತ್ತು ಇಂಗ್ಲಿಷ್, ಗುಜರಾತ್ನಲ್ಲಿ ಗುಜರಾತಿ, ಹರಿಯಾಣದಲ್ಲಿ ಹಿಂದಿ, ಹಿಮಾಚಲ ಪ್ರದೇಶ ಹಿಂದಿ, ಜಾರ್ಖಂಡ್ನಲ್ಲಿ ಹಿಂದಿ, ಕರ್ನಾಟಕದಲ್ಲಿ ಕನ್ನಡ, ಕೇರಳದಲ್ಲಿ ಮಲಯಾಳಂ, ಹಾಗೆ ಮಧ್ಯಪ್ರದೇಶದಲ್ಲಿ ಹಿಂದಿ, ಮಹಾರಾಷ್ಟ್ರದಲ್ಲಿ ಮರಾಠಿ, ಮಣಿಪುರದಲ್ಲಿ ಮಣಿಪುರಿ, ಮೇಘಾಲಯದಲ್ಲಿ ಇಂಗ್ಲಿಷ್, ಮಿಜೋರಾಂನಲ್ಲಿ ಮಿಜೋ, ನಾಗಾಲ್ಯಾಂಡ್ನಲ್ಲಿ ಇಂಗ್ಲಿಷ್, ಒಡಿಶಾದಲ್ಲಿ ಒಡಿಯಾ, ಪಂಜಾಬ್ನಲ್ಲಿ ಪಂಜಾಬಿ, ರಾಜಸ್ಥಾನದಲ್ಲಿ ಹಿಂದಿ, ಸಿಕ್ಕಿಂನಲ್ಲಿ ಇಂಗ್ಲಿಷ್, ನೇಪಾಳಿ, ಸಿಕ್ಕಿಮೀಸ್ ಮತ್ತು ಲೆಪ್ಚಾ ಭಾಷೆಗಳು, ತಮಿಳುನಾಡಿನಲ್ಲಿ ತೆಲುಗು, ತೆಲಂಗಾಣದಲ್ಲಿಯೂ ಕೂಡ ತೆಲುಗು, ತ್ರಿಪುರಾದಲ್ಲಿ ಬಂಗಾಳಿ, ಇಂಗ್ಲಿಷ್ ಮತ್ತು ಕೊಕ್ಬರೋಕ್, ಉತ್ತರ ಪ್ರದೇಶದಲ್ಲಿ ಹಿಂದಿ, ಉತ್ತರಾಖಂಡದಲ್ಲಿಯೂ ಕೂಡ ಹಿಂದಿ ಮತ್ತು ಪಶ್ಚಿಮ ಬಂಗಾಳದಲ್ಲಿಯೂ ಕೂಡ ಬಂಗಾಳಿ ಮತ್ತು ಇಂಗ್ಲಿಷ್ ಭಾಷೆಗಳು. ಹೀಗೆ ನಾವು ಇವತ್ತು ಭಾರತದ ಸಂಸ್ಕೃತಿ, ಜನಾಂಗ ಮತ್ತು ಭಾಷೆಗಳ ಬಗ್ಗೆ ತಿಳಿದುಕೊಂಡೆವು. ಹೀಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಫಾಲೋ ಮಾಡಿ.